ಹೆಲ್ತ್ ಬೆನಿಫಿಟ್ಸು ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥ ನೀವು ನಿಮ್ಮ ಮನೆಯಲ್ಲೇ ಕೂಡ ಮಾಡಬಹುದು. ರಾಗಿ ಸರಿಗೆ ಹೆಚ್ಚಿನ ಮಹತ್ವ ಇದೆ. ಈ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರು ಹೆಚ್ಚಿನ ಲಾಭ ಗಳಿಸ್ತಾ ಇದ್ದಾರೆ. ನಾನು ಒಳ್ಳೆ ಪದಾರ್ಥ ಮಾಡ್ತೀನಿ, ಆದರೆ ನನಗೆ ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ. ಯಾವುದೇ ಒಂದು ಆಹಾರ ಪದಾರ್ಥ ಮಾಡುವಾಗ ತುಂಬ ಶುಚಿಯಿಂದ ಮಾಡಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರಂಜಿತ್. ಸಂಸ್ಥೆಯ ಹೆಸರು ದಿ ಮಸಾಲ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದೆ. ನಾವು ಕಳೆದ ಸರಿ ಇದೇ ವಿಸ್ತಾರ ಬಿಸ್ನೆಸ್ ಚಾನಲಲ್ಲಿ 83 ರೂಪಾಯಿಗೆ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಎಪಿಸೋಡ್ನ ಮಾಡಿದ್ವಿ. ಅದರಿಂದ ತುಂಬ ಜನ ವೀಕ್ಷಣೆ ಮಾಡಿ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಆ ಒಂದು ರೆಸ್ಪಾನ್ಸ್ನ ಪ್ರೋತ್ಸಾಹದಿಂದ ಇವತ್ತಿನ ದಿನ ತಮ್ಮೆಲ್ಲರಿಗೂ ಇನ್ನೊಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡೋಣ ಅನ್ನೋ ಒಂದು ಉತ್ಸಾಹದಿಂದ ಈ ಒಂದು ಎಪಿಸೋಡ್ನ ಮಾಡ್ತಾಯಿದ್ದೀವಿ. ಕಳೆದ ಸರಿ ನಮಗೆ ಎಷ್ಟು ಖುಷಿ ಕೊಡ್ತು ಅಂದರೆ, ಒಂದು 83 ರೂಪಾಯಲ್ಲಿ ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ನಾವು ನಮ್ಮಲ್ಲಿ ವಿವರಿಸ್ಕೊಟ್ವಿ. ಅದಕ್ಕೆ ದುಬೈನಿಂದ ಒಂದು ಮಹಿಳೆ ಕಾಲ್ ಮಾಡಿದ್ರು. ಅವರು ಇದ್ರ ಬಗ್ಗೆ ತಿಳ್ಕೊಂಡು ಅವರ ಫ್ಯಾಮಿಲಿ ಕರ್ನಾಟಕದಲ್ಲಿದ್ದು ಅವ್ರಿಗೂ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತೇಳಿ ಅವ್ರು ದುಬೈಯಿಂದ ಬಂದಿದ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ವಿಭಿನ್ನವಾಗಿ ತುಮಕೂರಿನಿಂದ ಒಬ್ಬ ವೀಕ್ಷಕರು ನಮಗೆ ಕಾಲ್ ಮಾಡಿದ್ರು. ಅವರು ಒಂದು ತಳ್ಳೋ ಗಾಡಿನಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರ್, ನನಗೆ ಇದರಿಂದ ಆದಾಯ ಸಾಕಾಗ್ತಿಲ್ಲ, ಇದರಿಂದ ನನ್ನ ಹೆಚ್ಚು ಆದಾಯ ಮಾಡಬೇಕು, ನಾನು ಹೆಚ್ಚಿನ ಸಂಪಾದನೆ ಮಾಡಬೇಕು. ನಿಮ್ಮ ಒಂದು ಈ 83 ರೂಪಾಯಿ ವಿಡಿಯೋನ ನೋಡಿದೆ, ನನಗೂ ಇದರಲ್ಲಿ ಸಹಾಯ ಮಾಡಿ, ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು. ಪ್ಲಸ್ ಹೇಳಿದ್ದಷ್ಟೇ ಅಲ್ಲ, ಅವರು 1 kg ನಮ್ಮಲ್ಲಿ ಪ್ರಾಡಕ್ಟ್ನ ತೊಗೊಂಡು ಈಗಾಗಲೇ ಅದನ್ನೇ ಶುರು ಮಾಡಿದ್ದಾರೆ. ಸೊ ಇದನ್ನು ಏನಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿನ ವಿಸ್ತಾರ ಚಾನಲ್ ಏನು ಶ್ರಮ ಪಡ್ತಾ ಇದೆ ಬಿಸ್ನೆಸ್ ಐಡಿಯಾಗಳನ್ನ ಜನರಿಗೆ ಮುಟ್ಟಿಸ್ಬೇಕು ಅಂತ, ಅದು ಮುಟ್ತಾ ಇದೆ, ಜನರು ಇದರಿಂದ ಉಪಯೋಗ ತೆಕ್ಕೊಳ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಗತ್ತೆ ಹೇಳಲಿಕ್ಕೆ. ಸೊ ಈ ಒಂದು ಪ್ರೋತ್ಸಾಹದಿಂದ ಇವತ್ತಿನ ದಿನ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಕೆಲವರು ಕೆಲಸಕ್ಕೆ ಹೋಗ್ತಿದ್ದಾರೆ, ಕೆಲವರು ಮನೆಯಲ್ಲೇ ಇದ್ದಾರೆ. ಕೆಲಸಕ್ಕೆ ಹೋಗ್ತಾ ಇರೋರು ಕೆಲಸದಲ್ಲಿ ದುಡಿಮೆಯಲ್ಲಿ ತೊಡಗಿದ್ದಾರೆ. ಮನೆಯಲ್ಲಿರೋರು ಆಚೆ ಕಡೆ ಹೋಗೋಕ್ಕಾಗದೆ ಮನೆಯಲ್ಲೇ ಇದ್ದು ನಾನೇನಾದರೂ ಸಂಪಾದನೆ ಮಾಡಬೇಕು ಅಂತ ತುಂಬ ಜನ ನಮ್ಮಲ್ಲಿ ಮಾತಾಡ್ತಿರ್ತಾರೆ. ಸೊ ಅವರಿಗೋಸ್ಕರ ನಾವು ಒಂದು ಹೊಸ ಬಿಸ್ನೆಸ್ ಐಡಿಯಾ, ಇದು ಹೊಸದನ್ನೋದಕ್ಕಿಂತ ನಮ್ಮ ಪ್ರಾಚೀನ ಪದಾರ್ಥದ ಒಂದು ಬಿಸ್ನೆಸ್ ಐಡಿಯಾ, ಇದನ್ನು ನಾವಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದರ ಹೆಸರು ರಾಗಿ ಸರಿ. ಅಂದರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಮಗುವಿದೆ. ಆ ಮಗುವಿಗೆ ಆರೋಗ್ಯಕರವಾದಂಥ ಆಹಾರದ ಅವಶ್ಯಕತೆ ಇದೆ. ಇವತ್ತಿನ ದಿನ ಯಾವುದು ನಾವು ದೊಡ್ಡ ದೊಡ್ಡ ಕಂಪ್ನಿ ಹೇಳ್ತೀವಿ ಅಥವಾ ಬ್ರ್ಯಾಂಡ್ಸ್ ಹೇಳ್ತೀವಿ, ಸುಮಾರು ಕಂಟ್ರಿಗಳಲ್ಲಿ ಅದೆಲ್ಲ ಬ್ಯಾನ್ ಆಗಿದೆ. ಏನಕ್ಕೆ ಬ್ಯಾನ್ ಆಗಿದೆ? ನಾವು ಮಕ್ಕಳಿಗೆ ಏನು ಆಹಾರ ಕೊಡ್ತಾ ಇದ್ದೀವಿ, ಆ ಕಂಪ್ನಿ ತೊಗೊಂಬಂದಂತಹ ಪದಾರ್ಥಗಳು ಅದರಲ್ಲಿ ಹೆಚ್ಚಿನ ಶುಗರ್ ಕಂಟೆಂಟು ಮತ್ತು ಪ್ರಿಸರ್ವೇಟಿವ್ಸು ಅವಶ್ಯಕತೆಗಿಂತ ಮೀರಿದ್ದು. ಹಾಗಾಗಿ ಮಕ್ಕಳಲ್ಲಿ ಇದು ಆರೋಗ್ಯಕ್ಕೆ ಹೆಚ್ಚು ಪರಿಣಾಮ ಅಂತೇಳಿ ಸುಮಾರು ಫಾರಿನ್ ಕಂಟ್ರಿಗಳಲ್ಲಿ ಆ ಒಂದು ಪದಾರ್ಥಗಳು ಬ್ಯಾನ್ ಆಗಿದೆ. ಹಾಗಾಗಿ ಇವತ್ತಿನ ದಿನ ಮತ್ತೆ ತಾಯಂದಿರು ನಮ್ಮ ಪ್ರಾಚೀನ ಸಾಂಪ್ರದಾಯಿಕ ಮಗುವಿನ ಊಟ ಆಗಿರ್ತಕ್ಕಂತಹ ರಾಗಿ ಸರಿ ಅದರ ಮೊರೆ ಹೋಗ್ತಿದ್ದಾರೆ. ಹಾಗಾಗಿ ಇವತ್ತಿನ ದಿನ ರಾಗಿ ಸರಿಗೆ ಹೆಚ್ಚಿನ ಮಹತ್ವ ಇದೆ. ಈ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರು ಹೆಚ್ಚಿನ ಲಾಭ ಗಳಿಸ್ತಾ ಇದ್ದಾರೆ. ಸೊ ನಾನು ಇವತ್ತಿನ ದಿನ ನಿಮಗೆ ಮನೆಯಲ್ಲೇ ಇದ್ದೀನಿ, ನನಗೆ ಅಡುಗೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ, ಇದನ್ನು ಉಪಯೋಗಿಸ್ಕೊಂಡು ನಾನು ಒಂದು ಪ್ರಾಡಕ್ಟ್ ಮಾಡ್ಬೋದಾ ಅಂತ ಕೇಳಿದ್ರೆ, ನಾನು ಒಂದು ರಾಗಿ ಸರಿ ಮತ್ತೊಂದು ರಾಗಿ ಮಿಲೆಟ್ ಮಿಕ್ಸ್ನ ನೀವು ಮನೆಯಲ್ಲೇ ತಯಾರಿಸ್ಬೋದು ಅಂತ ಹೇಳ್ತೀನಿ. ಇದರಿಂದ ನಿಮಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ನಾನು ಸುಮಾರು ಜನ ಭೇಟಿ ಆಗ್ತಾ ಹೇಳ್ತಿರ್ತಾರೆ, ಸರ್ ನಾನು ಒಳ್ಳೆ ಪದಾರ್ಥ ಮಾಡ್ತೀನಿ, ಆದರೆ ನನಗೆ ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ ಅಂತ. ಈ ಒಂದು ಪ್ರಾಡಕ್ಟ್ ಮಾಡಿದಾಗ ನಿಮಗೆ ಮಾರ್ಕೆಟಿಂಗ್ ಕೂಡ ತುಂಬ ಈಸಿ. ಹೇಗೆ? ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಮಗುವಿದೆ. ಆ ಮಗುವಿಗೆ ಆ ತಂದೆ ತಾಯಿ ಒಂದು ಒಳ್ಳೆ ಆರೋಗ್ಯಕರವಾದಂಥ ಆಹಾರ ಕೊಡಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಆದರೆ ಅವರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಈ ಒಂದು ಪದಾರ್ಥದ ಬಗ್ಗೆ. ಸೊ ನೀವು ಈ ಒಂದು ಪದಾರ್ಥವನ್ನು ಮಾಡಿ ನಿಮ್ಮ ಒಂದು ಪರಿಸರದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಇದನ್ನು ಸ್ಯಾಂಪಲ್ನ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಇದು ಖಂಡಿತ ಒಂದು ಒಳ್ಳೆಯ ಉದ್ಯಮವಾಗಿ ನೀವು ಇದನ್ನು ಬೆಳೆಸ್ಬೋದು. ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಏನು?
ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪಾತ್ರೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನ ತೊಗೊಂಬಂದು ಇದನ್ನು ಮಾಡಬೇಕು. ಆದರೆ ಇದನ್ನು ಮಾಡುವಾಗ ನೀವು ಒಂದು ಮುತುವರ್ಜಿ ವಹಿಸಬೇಕು. ಯಾಕಂದರೆ ಯಾವುದೇ ಒಂದು ಆಹಾರ ಪದಾರ್ಥ ಮಾಡುವಾಗ ತುಂಬ ಶುಚಿಯಿಂದ ಮಾಡಬೇಕಾಗತ್ತೆ. ಇದರಲ್ಲಿ ಮಕ್ಕಳಿಗೆ ನಾವು ಮಾಡಿಕೊಡ್ತಾ ಇರೋದ್ರಿಂದ ಹೆಚ್ಚಿನವಾಗಿ ನಾವು ನಿಗಾ ಇಟ್ಟು ಇದನ್ನು ಪದಾರ್ಥವನ್ನು ಮಾಡಬೇಕಾಗತ್ತೆ. ಸೊ ಏನಿದು ರಾಗಿ ಸರಿ? ರಾಗಿ ಸರಿ ಹೇಗೆ ಮಾಡ್ಬೋದು ಅಂತಂದರೆ, ರಾಗಿ ಸರಿ ಕೆಂಪು ರಾಗಿಯನ್ನು ತಗೊಂಡು ಅದನ್ನು ಮೊಳಕೆ ಬರುವ ಹಾಗೆ ನಾವು ಮಾಡಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮೊಳಕೆ ಬರೆಸಿ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ತೊಗೊಂಬಂದು ಇದೆರಡನ್ನೂ ಹುರಿದು ಪುಡಿ ಮಾಡಿ ಇದನ್ನು ಮಕ್ಳಿಗೆ ಕೊಡ್ತಕ್ಕಂಥದ್ದೇ ರಾಗಿ ಸರಿ. ಇದು ಮಾಡುವಂತಹ ವಿಧಾನ. ಇದು ಪ್ರಾಡಕ್ಟಾಗಿ ಮಾಡಿದ ಮೇಲೆ ಇದನ್ನು ಮಕ್ಕಳು ಹೇಗೆ ಸೇವಿಸಬೇಕು ಅಂತಂದರೆ, ಇದನ್ನು ನೀರಿನಲ್ಲಿ ಸ್ವಲ್ಪ ಬೇಯಿಸಿ ಇದನ್ನು ಗಂಜಿ ಥರ ಮಾಡಿ ಮಕ್ಕಳಿಗೆ ಆರೋಗ್ಯಕರವಾಗಿ ಕೊಡ್ಬೋದು. ಬರೀ ಮಕ್ಕಳಿಗೇನಾ, ಇದರಿಂದ ನಾವು ದೊಡ್ಡವರು ಕೂಡ ಏನಾದರೂ ಇದರಲ್ಲಿ ಪ್ರಾಡಕ್ಟ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ. ನೀವು ಇದರಲ್ಲಿ ಮಿಲೆಟ್ಸ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ರಾಗಿ ಮಿಲೆಟ್ ಮಿಕ್ಸ್ ಅಂತ ಮಾಡ್ಬೋದು. ಇದನ್ನು ಯಾವ ಥರ ಮಾಡ್ಬೋದು? ಸೇಮ್ ಫಾರ್ಮುಲಾ, ಮೊಳಕೆ ಕಟ್ಟಿದ ರಾಗಿ, ಅದ್ರ ಜೊತೆ ಮಿಲೆಟ್ಸ್. ನಮ್ಮ ಸಿರಿಧಾನ್ಯಗಳಲ್ಲಿ 5 ಸಿರಿಧಾನ್ಯಗಳಿದೆ, ಅದನ್ನು ಪಾಸಿಟಿವ್ ಮಿಲೆಟ್ಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಮಿಲೆಟ್ಸ್ ಅಂದರೆ ಏನು? ನಮ್ಮ ಆರೋಗ್ಯಕ್ಕೆ ಅದು ತಿಂದಾಗ ಒಂದು ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ ಅಥವಾ ನಮಗೆ ಅದರದ್ದೊಂದು ಬೆನಿಫಿಟ್ಸ್ ಬರುತ್ತೆ. ಅದನ್ನು ನಾವು ಪಾಸಿಟಿವ್ ಮಿಲೆಟ್ಸ್ ಅಂತ ಹೇಳ್ತೀವಿ. ಒಟ್ಟು 10 ಸಿರಿಧಾನ್ಯಗಳಲ್ಲಿ 5 ಸಿರಿಧಾನ್ಯಗಳು ಪಾಸಿಟಿವ್ ಮಿಲೆಟ್ಸ್ ಅಂತ ಹೇಳ್ತೀವಿ. ಆ ಪಾಸಿಟಿವ್ ಮಿಲೆಟ್ಸ್ನ ಯೂಸ್ ಮಾಡಿಕೊಂಡು, ರಾಗಿನ ಯೂಸ್ ಮಾಡಿಕೊಂಡು ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಹಾಕಿ, ಇದು ಮೊಳಕೆ ಕಟ್ಟಿದ ಕೆಲವೊಂದು ಕಾಳುಗಳನ್ನ ಯೂಸ್ ಮಾಡಿ ಇದೆಲ್ಲದನ್ನು ಹುರಿದು ಅದನ್ನು ಪುಡಿ ಮಾಡಿ ಇದನ್ನು ರಾಗಿ ಮಿಲೆಟ್ ಮಿಕ್ಸ್ ಅಂತ ಕೂಡ ಮಾಡ್ಬೋದು. ಇದನ್ನು ಯಾರ್ಯಾರು ತೊಗೊಳ್ಬೋದು? 1 ವರ್ಷ ಮೇಲ್ಪಟ್ಟ ಪ್ರತಿಯೊಂದು ಮಕ್ಕಳು, ವಯಸ್ಕರು ಮತ್ತು ವೃದ್ಧರು ಯಾರು ಬೇಕಾದರೂ ಇದನ್ನು ಸೇವಿಸಬಹುದು. ಹಾಗಾಗಿ ಇದು ತುಂಬ ವಿಸ್ತಾರವಾದಂತಹ ಮಾರ್ಕೆಟ್ ಇದೆ. ಪ್ರತಿಯೊಬ್ಬರೂ ಇದಕ್ಕೆ ಒಂದು ಕಸ್ಟಮರ್ಸ್ ಆಗಿರ್ತಾರೆ. ಇವತ್ತಿನ ದಿನ ಪ್ರತಿಯೊಬ್ಬರು ಆರೋಗ್ಯಕರವಾದಂತಹ ಒಂದು ಪದಾರ್ಥ ಬಳಸಬೇಕು ಅಂತ ಇರುವಾಗ ಇದರಲ್ಲಿ ಹೈ ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಇರುತ್ತೆ. ಯಾವುದೇ ಥರ ಇದಕ್ಕೆ ಪ್ರಿಸರ್ವೇಟಿವ್ಸ್ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಖಂಡಿತ ನೀವು ಬೇಕಾದರೆ ಸಕ್ಕರೆ ಅಥವಾ ಜಾಗರಿ, ಬೆಲ್ಲ ಇದೆರಡನ್ನ ಹಾಕಿ ಕೂಡ ತೊಗೊಳ್ಬೋದು. ನಮ್ಗೆ ಅದೂ ಬೇಡ ಅಂತ ಹೇಳಿದ್ರೆ ಇದನ್ನು ಸಕ್ಕರೆಯನ್ನಾಗಿ ಕೂಡ ತೊಗೊಳ್ಬೋದು. ಸೊ ಇಷ್ಟು ಹೆಲ್ತ್ ಬೆನಿಫಿಟ್ಸು ಮತ್ತು ಇಷ್ಟೊಂದು ಆರೋಗ್ಯಕರವಾದ ಇರ್ತಕ್ಕಂಥ ಪದಾರ್ಥ ನೀವು ನಿಮ್ಮ ಮನೆಯಲ್ಲೇ ಕೂಡ ಮಾಡ್ಬೋದು. ಇದಕ್ಕೆ ಹೆಚ್ಚಿನವಾದಂತಹ ಮೆಷಿನರೀಸ್ ಬೇಕಾಗೋದಿಲ್ಲ, ಹೆಚ್ಚಿನವಾದಂತಹ ಪದಾರ್ಥಗಳು ಬೇಕಾಗೋದಿಲ್ಲ. ಏನು ರಾ ಮೆಟೀರಿಯಲ್ಸ್ ಬೇಕಾಗತ್ತೆ ಅದನ್ನು ತಂದು ಹುರಿದು ಅದನ್ನು ಪೌಡರ್ ಮಾಡಿ ಕೊಡ್ಬೋದು. ನೀವು ಇದನ್ನು ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ, ನೀವು ಟ್ರೈ ಮಾಡಿದ್ಮೇಲೆ ಇದನ್ನು ಒಂದು 4 ಜನಕ್ಕೆ ಸ್ಯಾಂಪಲ್ಸಾಗಿ ಕೊಡಿ. ಇದನ್ನು ಒಳ್ಳೆಯ ಉದ್ಯಮವಾಗಿ ಬೆಳೆಸಿ. ಅಕಸ್ಮಾತ್ ನಿಮಗೆ ಇದನ್ನು ಮಾಡುವುದು ಕಷ್ಟ ಅಂತ ಅನಿಸಿದ್ರೆ ನಮ್ಮ ಸಂಸ್ಥೆಯಲ್ಲಿ ಕೂಡ ನಾವು ಇದನ್ನು ಮಾಡ್ತಾಯಿದ್ದೀವಿ. ನೀವು ನಮ್ಮ ಜೊತೆ ಮಾತಾಡಿ, ನಮ್ಮ ಕಡೆಯಿಂದ ನೀವು ಪ್ರಾಡಕ್ಟ್ನ ತೊಗೊಂಡು ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ಸ್ಯಾಂಪಲ್ಸ್ನ ಕೊಟ್ಕೊಂಡು ನಮ್ಮ ಕಡೆಯಿಂದ ನೀವು ತೊಗೊಂಡು ಇದನ್ನು ಉದ್ಯಮವಾಗಿ ಕೂಡ ನೀವು ಮಾಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.